ಅಲ್ಲಿ ನಮ್ಮ ಫಸ್ಟ್ ವಿಡಿಯೋ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದೇ ನಮ್ಮ ಫಸ್ಟ್ ವಿಡಿಯೋ. ಸೊ ಫಿಗ್ಮಾ ಟೂಲ್ನ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ಈ ಸೀರೀಸಲ್ಲಿ. ಬಿಗಿನರ್ ಟು ಇಂಟರ್ಮೀಡಿಯೇಟ್ ಲೆವೆಲ್ ತನಕ ನಿಮ್ಮನ್ನ ನಾನು ಫಿಗ್ಮಾ ಟೂಲಲ್ಲಿ ಕರ್ಕೊಂಡು ಹೋಗ್ತೀನಿ. ಸೊ ಏನು ಮಾಡ್ತೀನಿ ಅಂದರೆ ಸ್ಟಾರ್ಟಿಂಗ್ ಬೇಸಿಕ್ಕಿಂದ ಹಿಡಿದು ಇಂಟರ್ಮೀಡಿಯೇಟ್ ಲೆವೆಲ್ ತನಕ ಹೋಗ್ತೀನಿ. ಸೊ ಅಡ್ವಾನ್ಸ್ ಲೆವೆಲ್ಲು ನೆಕ್ಸ್ಟ್ ಅಡ್ವಾನ್ಸ್ ಲೆವೆಲ್ ಫಿಗ್ಮಾ ಕಾನ್ಸೆಪ್ಟ್ ನಾನು ತರ್ತೀನಿ ನಮ್ಮ ಚಾನಲಲ್ಲಿ, ಬಟ್ ಇವಾಗಲೇ ತರಲ್ಲ. ಸೊ ನೀವು ಇಂಟರ್ಮೀಡಿಯೇಟ್ ಸ್ವಲ್ಪ ನಿಮ್ಮ ಬೇಸ್ ಎಲ್ಲ ಸ್ಟ್ರಾಂಗ್ ಆದಮೇಲೆ ನೆಕ್ಸ್ಟ್ ಅಡ್ವಾನ್ಸ್ ಲೆವೆಲ್ ಕಾನ್ಸೆಪ್ಟ್ನ ನಾನು ತರ್ತೀನಿ. ಸೊ ಅಲ್ಲಿ ತನಕ ನಾವು ಇದನ್ನ ಕ್ಲಿಯರ್ ಮಾಡೋಣ. ಫಸ್ಟು ಏನೇ ಒಂದು ಕಲಿತೀರಾ ಅಂದರೆ ನಿಮಗೆ ಬೇಸಿಕ್ ಕ್ಲಿಯರ್ ಆಗಿರಬೇಕು, ಹೌದಲ್ಲ? ಸೊ ನಾನಿವಾಗ ಕಂಪ್ಲೀಟ್ ನಿಮಗೆ UI UX ಡಿಸೈನ್ ಹೇಳ್ಕೊಡ್ತೀನಿ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಫಿಗ್ಮಾ ನಾನು ಇವಾಗ ನಿಮಗೆ UI UX ತುಂಬ ಟೂಲ್ಸ್ ಇದೆ, ಅಡಾಬೆ ಟೂಲ್ಸ್ ಇದೆ, ಅದು ಬಿಟ್ಟು ಇನ್ನೊಂದು ತುಂಬ ಟೂಲ್ಸ್ ಎಲ್ಲ ಯೂಸ್ ಮಾಡ್ಬೋದು. ಬಟ್ ನಾನು ಮೇನ್ ಫೋಕಸ್ ಮಾಡಿ ಫಿಗ್ಮಾ ಏನಕ್ಕೆ ಇವಾಗ ಈ ಕಾರ್ಪೊರೇಟ್ ವರ್ಲ್ಡ್ ಫೀಲ್ಡಲ್ಲಿ ತುಂಬ ಬೂಮಿಂಗ್ ಇರೋ ಒಂದು ಟೂಲ್ ಫಿಗ್ಮಾ ಅಂತಲೇ ಹೇಳ್ತೀವಿ. ಸೊ ಫಿಗ್ಮಾ ಅಂದರೆ ಏನು? ಫಿಗ್ಮಾ ಇಸ್ ಎ ವೆಬ್ ಬೇಸ್ಡ್ ಡಿಸೈನಿಂಗ್ ಟೂಲ್. ಒಂದು ವೆಬ್ಸೈಟ್ನ ಡಿಸೈನ್ ಮಾಡೋದಾಗಿರ್ಬೋದು, ಒಂದು ಮೊಬೈಲ್ ಆ್ಯಪ್ ಡಿಸೈನ್ ಮಾಡೋದಾದ್ರೆ, ಇಲ್ಲ ಎಕ್ಸಾಂಪಲ್ ನೀವು ಹಾಕೋ ಸ್ಮಾರ್ಟ್ ವಾಚ್ ಆಗಿರ್ಬೋದು. ಸೊ ಅದನ್ನೆಲ್ಲ ಡಿಸೈನ್ ಮಾಡೋಕ್ಕೆ ಒಂದು ಯೂಸ್ ಮಾಡೋ ಟೂಲ್ ಫಿಗ್ಮಾ. UI UX ಡಿಸೈನಿಂಗ್ ಅಂತ. UI UX ಅಂದರೆ ಯೂಸರ್ ಇಂಟರ್ಫೇಸ್ ಆ್ಯಂಡ್ ಯೂಸರ್ ಎಕ್ಸ್ಪೀರಿಯನ್ಸ್. ಸೊ ಯೂಸರ್ ಇಂಟರ್ಫೇಸ್ ಆ್ಯಂಡ್ ಯೂಸರ್ ಎಕ್ಸ್ಪೀರಿಯನ್ಸ್ ಅಂದರೆ ಎಕ್ಸಾಂಪಲ್ ಇವಾಗ ನಾನು ಕ್ರೋಮ್ ಬ್ರೌಸರ್ ಓಪನ್ ಮಾಡ್ತಿದ್ದೀನಿ. ಎಕ್ಸಾಂಪಲ್ ಗೂಗಲ್ ಕ್ರೋಮ್ ಓಪನ್ ಮಾಡ್ತೀನಿ. ಸೊ ಇದರಲ್ಲಿ ಇವಾಗ ನಾನು ಓಪನ್ ಮಾಡಿದ್ದೀನಿ, ನಿಮಗೆ ಒಂದು ಇಂಟರ್ಫೇಸ್ ಕಾಣಿಸ್ತಾ ಇದೆ. ಸೊ ಇಲ್ಲಿ ತುಂಬ ನನ್ನ ಪರ್ಸ್ನಲ್ ಅಕೌಂಟ್ಗಳೆಲ್ಲ ಇದೆ. ಸೊ ನಾನು ಅದೊಂದು ಅಕೌಂಟ್ ಲಾಗಿನ್ ಆಗ್ತೀನಿ. ಸೊ ನಿಮಗೆ ಒಂದು ಯೂಸರ್ ಇಂಟರ್ಫೇಸ್ ಕಾಣಿಸ್ತಿದೆ. ಇಲ್ಲಿ ಗೂಗಲ್ ಒಂದು ಲೋಗೋ ಇದೆ, ಅದಕ್ಕೆ ಸರ್ಚ್ ಬಾರ್ ಇದೆ. ಅದ್ರ ಕೆಳಗೆ ತುಂಬ ಐಕಾನ್ಸ್ಗಳಿದೆ. ಅದಾದ ಅಪ್ಲಿಕೇಶನ್ ಆ ವೆಬ್ಸೈಟ್ಗೆ ಐಕಾನ್ಸ್ಗಳಿದೆ. ಸೊ ಇದನ್ನ ನಿಮಗೆ ಯೂಸರ್ ಇಂಟರ್ಫೇಸ್ ಅಂತ ಹೇಳ್ತೀವಿ. ಸೊ ಈ ಯೂಸರ್ ಇಂಟರ್ಫೇಸ್ನ ಏನು ಮಾಡ್ತೀನಿ, ನಾನು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ. ಯೂಸರ್ ಎಕ್ಸ್ಪೀರಿಯನ್ಸ್ ಅಂದರೆ ನಾನು ಇವಾಗ ಎಕ್ಸಾಂಪಲ್ ಯೂಟ್ಯೂಬನ್ನು ಒಂದು ಐಕಾನ್ ಕ್ಲಿಕ್ ಮಾಡಿದ್ದೀನಿ. ಸೊ ಯೂಟ್ಯೂಬ್ ಒಳಗೆ ಅದೇನಾಗ್ತದೆ, ಮೂವ್ ಆಗ್ತಿದೆ. ಸೊ ಇದನ್ನ ಯೂಸರ್ ಎಕ್ಸ್ಪೀರಿಯನ್ಸ್ ಅಂತೇಳಿ. ಇವಾಗ ಯೂಟ್ಯೂಬ್ ಎಕ್ಸಾಂಪಲ್ ನೀವು ಯೂಟ್ಯೂಬ್ ಓಪನ್ ಮಾಡಿದ್ರೆ ಯೂಟ್ಯೂಬಲ್ಲಿ ಏನು ಬಂದಿದೆ, ಇವಾಗ ನಿಮ್ಮ ಮುಂದೆ ಒಂದು ಯೂಸರ್ ಇಂಟರ್ಫೇಸ್ ಬಂತು. ಸೊ ಅದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಕೊತಿದ್ದೀರಾ. ಯೂಸರ್ ಇಂಟರ್ಫೇಸ್, ಯೂಸರ್ ಎಕ್ಸ್ಪೀರಿಯನ್ಸ್. ಸೊ ಇದನ್ನ UI UX ಅಂತ ಕರಿತೀವಿ, ಯೂಸರ್ ಇಂಟರ್ಫೇಸ್ ಆ್ಯಂಡ್ ಯೂಸರ್ ಎಕ್ಸ್ಪೀರಿಯನ್ಸ್. ಸೊ ನೆಕ್ಸ್ಟು ಈ ಫಿಗ್ಮಾದಲ್ಲಿ ನಾವು ಏನೇನು ಕಾನ್ಸೆಪ್ಟ್ ಕವರ್ ಮಾಡ್ಬೋದು. ಸೊ ಬೇಸಿಕ್ಕಿಂದ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡ್ತೀನಿ. ಬೇಸಿಕ್ಕಿಂದ ತುಂಬ ಪ್ರಾಜೆಕ್ಟ್ಗಳಿರುತ್ತೆ. ಮೇನ್ ಕಾನ್ಸೆಪ್ಟ್ ಫಿಗ್ಮಾದಲ್ಲಿ ಬಂದರೆ ಪ್ರೋಟೋಟೈಪಿಂಗ್ ಅಂದರೆ ಏನು? ಜಸ್ಟ್ ಇವಾಗ ನೀವು ಒಂದು ಆ್ಯಪ್ ಡಿಸೈನ್ ಮಾಡ್ತೀರಾ, ಒಂದು ಬಟನ್ ಕ್ಲಿಕ್ ಮಾಡಿ. ಎಕ್ಸಾಂಪಲ್ ಇಲ್ಲಿ ನಾನು ವಿಂಡೋಸ್ ಐಕಾನ್ ಕ್ಲಿಕ್ ಮಾಡಿದೆ, ನಾನು ಸ್ಟಾರ್ಟ್ ಬಟನ್ ಕ್ಲಿಕ್ ಮಾಡಿದೆ, ಏನಾಗುತ್ತೆ, ನೆಕ್ಸ್ಟ್ ಇನ್ನೊಂದು ಟ್ಯಾಬ್ ಓಪನ್ ಆಗ್ತಿದೆ. ಸೊ ಈ ಥರ ಆ್ಯಕ್ಷನ್ ಪರ್ಫಾರ್ಮ್ ಮಾಡೋಕ್ಕೆ ನಾವು ಫಿಗ್ಮಾದಲ್ಲಿ ಪ್ರೋಟೋಟೈಪಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ಪ್ರೋಟೋಟೈಪಿಂಗ್ ಅನ್ನೋ ಕಾನ್ಸೆಪ್ಟ್ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಅದೇ ಜೊತೆ ಫಿಗ್ಮಾ ಹೆಂಗೆ ಫಸ್ಟು ಫಿಗ್ಮಾ ಸಾಫ್ಟ್ವೇರ್ ಹೆಂಗೆ ಸೆಟಪ್ ಮಾಡೋದು, ಆ ಸೆಟಪಿಂದ ಫ್ರೇಮ್ ಹೆಂಗೆ ಕ್ರಿಯೇಟ್ ಮಾಡ್ತೀರಾ, ಅದ್ರ ಜೊತೆ ಪೇಜಸ್ ಎಲ್ಲ ಹೆಂಗೆ ಕ್ರಿಯೇಟ್ ಮಾಡ್ತೀರಾ, ಅದಕ್ಕೆ ಹೆಂಗೆ ಡಿಸೈನ್ ಮಾಡ್ತೀರಾ, ಆ ಶೇಪ್ಸ್ ಐಕಾನ್ಸ್ ಹೆಂಗೆ ಡಿಸೈನ್ ಮಾಡ್ತೀರಾ, ಮತ್ತು ಇಮೇಜ್ ಹೆಂಗೆ ಮಾಸ್ಕಿಂಗ್ ಮಾಡೋದು. ಸೊ ತುಂಬ ಕಾನ್ಸೆಪ್ಟ್ ಇದೆ. ಟೈಮ್ ವೇಸ್ಟ್ ಮಾಡೋದು ಬೇಡ, ನಾವು ವಿಡಿಯೋಕ್ಕೆ ಸ್ಟಾರ್ಟ್ ಮಾಡೋಣ. ಫಿಗ್ಮಾ ಇನ್ಸ್ಟಾಲೇಷನ್. ಫಸ್ಟು ಫಿಗ್ಮಾನೇ ಹೆಂಗೆ ಇನ್ಸ್ಟಾಲ್ ಮಾಡೋದು, ಹೆಂಗೆ ಸೆಟಪ್ ಮಾಡೋದು ನೋಡೋಣ. ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡಿದ್ದೀನಿ, ಬಟ್ ನಿಮಗೆ ಒಂದ್ಸರಿ ತೋರಿಸ್ಕೊಡ್ತೀನಿ ಹೆಂಗೆ ಇನ್ಸ್ಟಾಲ್ ಮಾಡೋದು ಅಂತ. ಫಸ್ಟ್ ನಾನು ಕ್ರೋಮ್ ಬ್ರೌಸರ್ ಯಾವುದೋ ಒಂದು ಬ್ರೌಸರ್ ಓಪನ್ ಮಾಡಿ, ಸೊ ಅಲ್ಲಿ ಸರ್ಚ್ ಮಾಡಿ ಫಿಗ್ಮಾ ಡೌನ್ಲೋಡ್. ಅಂದರೆ ನಾನು ಸರ್ಚ್ ಮಾಡಿ ಫಿಗ್ಮಾ ಡೌನ್ಲೋಡ್, ಫಸ್ಟು ಸೈಟೇ ಬರುತ್ತೆ ಫಿಗ್ಮಾದವ್ರದ್ದು ಅಫಿಷಿಯಲ್ ವೆಬ್ಸೈಟು. ಸೊ ಅಲ್ಲಿ ಕ್ಲಿಕ್ ಮಾಡಿ ನೆಕ್ಸ್ಟು ಇಲ್ಲಿ ಕೆಳಗೆ ಬರುತ್ತೆ, ಇಲ್ಲ ಫಿಗ್ಮಾ ಡೌನ್ಲೋಡ್ಸ್ ಅಂತ ಹೇಳಿರುತ್ತೆ. ಇಲ್ಲಿ ನೋಡ್ಬೋದು ಫಿಗ್ಮಾದವ್ರದ್ದು ಡೆಸ್ಕ್ಟಾಪ್ ಅಪ್ಲಿಕೇಶನ್ಸ್ ಇದೆ, ಮೊಬೈಲ್ ಆ್ಯಪ್ಸ್ ಇದೆ, ಅದೆಲ್ಲ ಫಾಸ್ಟ್ ಇನ್ಸ್ಟಾಲರ್ ಅದೇ ಥರ ನೋಡ್ತಾ ಹೋಗ್ಬೋದು. ತುಂಬ ಕಾನ್ಸೆಪ್ಟ್ ಇದೆ ಫಿಗ್ಮಾದಲ್ಲಿ. ಫಿಗ್ಮಾದವ್ರು ತುಂಬ ಪ್ರಾಡಕ್ಟ್ನ ಇದು ಮಾಡ್ತಾರೆ. ಎಕ್ಸಾಂಪಲ್ ಫಿಗ್ಮಾ ಡಿಸೈನ್ ನಾವೀಗ ಡೌನ್ಲೋಡ್ ಮಾಡ್ತಾರೆ. ಈ ಫಿಗ್ಮಾ ಡಿಸೈನ್ ನಾವು ಹೇಗೆ ಡೌನ್ಲೋಡ್ ಮಾಡೋದು, ಅದೇ ಡೆವ್ ಮೋಡ್ ಅಂತ ಒಂದಿದೆ. ಸೊ ಡೆವ್ ಮೋಡ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಈ ಡೆವಲಪ್ ಮಾಡೋ ಟೈಮಲ್ಲಿ, ಇವಾಗ ಅಪ್ಲಿಕೇಶನ್ ಯೂಸರ್ ಇಂಟರ್ಫೇಸು ಡಿಸೈನ್ ಮಾಡಾದ್ಮೇಲೆ ಡೆವಲಪ್ ಮಾಡೋ ಟೈಮಲ್ಲಿ ಡೆವಲಪರ್ಸಿಗೆ ಯೂಸ್ ಆಗೋ ಒಂದು ಟೂಲ್ ಇದು ಫಿಗ್ಮಾ ಜಾಮ್. ಇದರಲ್ಲಿ ಸೊ ಸ್ವಲ್ಪ ತುಂಬ ಥರ ಕೊಲಾಬ್ರೇಟಿವ್ ಡಿಸೈನ್ನ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಅದೇ ಥರ ಫಿಗ್ಮಾ ಸ್ಲೈಡರ್, ಸೊ ಫಿಗ್ಮಾ ಡ್ರಾ, ಈ ಥರ ತುಂಬ ಫಿಗ್ಮಾದವ್ರದ್ದು ಪ್ರಾಡಕ್ಟ್ಸ್ ಇದೆ. ಸೊ ಅದೇ ಥರ ನೆಕ್ಸ್ಟ್ ನೋಡೋದಾದರೆ ಕಮ್ಯುನಿಟಿ. ಈ ಕಮ್ಯುನಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಇದೆ. ಅಲ್ಲಿ ಕಮ್ಯುನಿಟಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಈವೆಂಟು, ಗ್ರೂಪಾಗಿ ವರ್ಕ್ ಮಾಡೋಕ್ಕೆ, ಇಲ್ಲ ಸಿಂಗಲಾಗಿ ವರ್ಕ್ ಮಾಡೋಕ್ಕೆ. ಸೊ ಕಸ್ಟಮ್ಸು, ಸ್ಟೋರೀಸ್ ತುಂಬ ಇದೆ ಕಮ್ಯುನಿಟಿಗಳನ್ನು ನೋಡ್ಬೋದು. ಅದೇ ಥರ ನೆಕ್ಸ್ಟು ಕಾನ್ಸೆಪ್ಟ್ ಇದೆಲ್ಲ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಜಸ್ಟು ತಿಳ್ಕೊಂಡಿರಿ ಅಷ್ಟೇ. ಮೇನ್ ಬಂದರೆ ಈ ಫಿಗ್ಮಾದಲ್ಲಿ ಪ್ಲ್ಯಾನ್ಸ್ ಬರುತ್ತೆ. ಎಕ್ಸಾಂಪಲ್ ಇದು ಪೇಡ್, ಪ್ರೊಫೆಷ್ನಲ್ಲು. ಸೊ ಈ ಪ್ಲ್ಯಾನ್ಸ್ ಎಲ್ಲ ನೋಡಿ ಆ್ಯಕ್ಚುಲಿ ಬೈ ಮಾಡಬೇಕಾಗಿರುತ್ತೆ. ಸೊ ಎಷ್ಟಿದೆ ಇದಕ್ಕೆಲ್ಲ $3, $12, $16 ಈ ಥರ ಸಮ್ ಅಮೌಂಟ್ ಸಿಕ್ಕಿದ್ದಾರೆ ಡಾಲರ್ಸ್ಗಳ ಲೆಕ್ಕದಲ್ಲಿ. ಆ್ಯನಿವಲ್ಲಿ ಇಲ್ಲ ಮಂತ್ಲಿ ಬೇಕಾದ್ರೆ ಮಂತ್ಲಿ ನೋಡ್ಬೋದು. ಸೊ ನಾವಿವಾಗ ಕಂಪ್ಲೀಟಾಗಿ ಯೂಸ್ ಮಾಡೋದು ಫ್ರೀ ಪ್ಲ್ಯಾನ್ ಯೂಸ್ ಮಾಡ್ತೀವಿ. ಸೊ ಏನಕ್ಕೆ ಅಂದರೆ ಇವಾಗ ನಮಗೆ ಇದೆಲ್ಲ ಏನು ಯೂಸ್ ಇಲ್ಲ. ಫ್ಯೂಚರಾಗಿ ನೀವು ಅಡ್ವಾನ್ಸ್ ಆಪ್ಷನ್ ಕಲಿತಾಗ ನಿಮಗೆ ಇದು ಯೂಸ್ ಬರುತ್ತೆ, ಆವಾಗ ನೀವು ಬೈ ಮಾಡ್ಕೊಬೋದು. ಇವಾಗ ಕಂಪ್ಲೀಟಾಗಿ ಫ್ರೀಯಲ್ಲಿ ಆಲ್ಮೋಸ್ಟು ಈ ಫ್ರೀ ಪ್ಲ್ಯಾನಲ್ಲೇ ನೀವೆಲ್ಲ ಥರದ ಡಿಸೈನು ಸ್ಟಾರ್ಟ್ ಮಾಡ್ಬೋದು. ಓಕೆನಾ?
ಇವಾಗ ಹೆಂಗೆ ಡೌನ್ಲೋಡ್ ಮಾಡೋದು ನೋಡ್ಕೊಂಡು ಇಲ್ಲಿದೆಯಲ್ಲ ಇಲ್ಲಿ ಸ್ಟಾರ್ಟರ್ ಸೆಲೆಕ್ಟ್ ಪ್ಲ್ಯಾನ್ ಫ್ರೀ ಪ್ಲ್ಯಾನೇ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಡೈರೆಕ್ಟ್ ಫಿಗ್ಮಾ ಓಪನ್ ಆಗ್ತಾ ಇದೆ. ಒಂದು ಸೆಕೆಂಡ್. ಓಕೆ, ಇಲ್ಲಿದೆ ನೋಡಿ ಡೆಸ್ಕ್ಟಾಪ್ ಆ್ಯಪು. ಇಲ್ಲಿ ಡೆಸ್ಕ್ಟಾಪ್ ಆ್ಯಪ್ ಫಾರ್ ಮ್ಯಾಕು, ವಿಂಡೋಸ್ ARM. ಸೊ ನೀವು ಮ್ಯಾಕ್ ಯೂಸರ್ ಆದರೆ ಮ್ಯಾಕ್ ಡೌನ್ಲೋಡ್ ಮಾಡಿ, ವಿಂಡೋಸ್ ಯಾವ್ದು ಬೇಕು ನೀವು ಯೂಸ್ ಮಾಡ್ತೀವಿ ಸಿಸ್ಟಮ್ ಯಾವುದು ಅದ್ರ ಬೇಸ್ ಮೇಲೆ ನೀವು ಸಾಫ್ಟ್ವೇರ್. ನಂದು ಆ್ಯಕ್ಚುಲಿ ವಿಂಡೋಸ್, ಸೊ ನಾನು ವಿಂಡೋಸ್ ಕ್ಲಿಕ್ ಮಾಡ್ತೀನಿ. ವಿಂಡೋಸ್ ಕ್ಲಿಕ್ ಮಾಡಿದೆ. ನೆಕ್ಸ್ಟ್ ವಿಂಡೋಸಲ್ಲಿ ಡೌನ್ಲೋಡ್ ಸ್ಟಾರ್ಟ್ ಆಗುತ್ತೆ. ಡೌನ್ಲೋಡ್ ಸ್ಟಾರ್ಟ್ ಆಗಿದೆ, ಅದನ್ನ ಕಂಪ್ಲೀಟಾಗಿ ಇನ್ಸ್ಟಾಲೇಷನ್ ಮಾಡ್ಕೊಳ್ಳಿ. ಸೊ ಇನ್ಸ್ಟಾಲ್ ಮಾಡಾದ್ಮೇಲೆ ಒಂದು ಸೆಕೆಂಡ್ ಗಾಯ್ಸ್ ಸ್ಟಾಪ್ ಮಾಡ್ತೀನಿ, ಯಾಕೆಂದರೆ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ಇನ್ಸ್ಟಾಲ್ ಮಾಡಿದೆ. ನಿಮಗೆ ಫಸ್ಟ್ ನಿಮ್ಮ ಫಿಗ್ಮಾ ಅಪ್ಲಿಕೇಶನ್ ಹಿಂಗೆ ಬರತ್ತಿಲ್ಲ ನೋಡಿ, ಫಿಗ್ಮಾ ಈ ಥರದೊಂದು ಯೂಸರ್ ಇಂಟರ್ಫೇಸ್ ಬರುತ್ತೆ. ಆ್ಯಕ್ಚುಲಿ ನಾನು ಒಂದು ಪ್ರಾಜೆಕ್ಟ್ ಮಾಡಿದ್ದೀನಿ ಇಲ್ಲಿ, ಅದರಿಂದ ಏನೋ ಲೋಡ್ ತಗೊಂತ ಇದೆ, ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಸ್ಲೋ ಇದೆ. ಓಕೆ, ಈ ಥರ ನೀವು ಪ್ರಾಜೆಕ್ಟ್ ಮಾಡಿದರೆ ಇದ್ರ ಪ್ರಾಜೆಕ್ಟ್ ಇರುತ್ತೆ. ನಂದಿದು 5ನೇ ಅಕೌಂಟ್ ಏನೋ ಅನಿಸುತ್ತೆ, ಅದಕ್ಕೆ ಸಣ್ಣ ಪ್ರಾಜೆಕ್ಟ್ಸ್ಗಳೆಲ್ಲ ಇದೆ. ಇವಾಗ ಇಲ್ಲಿ ನೋಡಿ, ಇಲ್ಲಿದೆ ಈ ಯೂಸರ್ ಇಂಟರ್ಫೇಸಲ್ಲಿ ಏನೇನಿದೆ. ಫಸ್ಟ್ ಇಲ್ಲಿ ನೋಡೋಣ, ನಿಮ್ಮ ಪ್ರೊಫೈಲ್ ಸೆಟ್ಟಿಂಗ್ಸ್ ಇದೆ. ನಿಮ್ಮ ಪ್ರೊಫೈಲಿಗೆ ಹೆಂಗೆ ಆಲ್ಮೋಸ್ಟ್ ಸಿಂಪಲ್ ಬೇಸಿಕ್ಸ್, ಥೀಮು ಲೈಟ್ ಥೀಮ್ ಬೇಕಾ ಡಾರ್ಕ್ ಥೀಮ್ ಬೇಕಾ ಅಂತ ಥೀಮ್ ಸೆಟ್ ಮಾಡೋದು. ಸಮ್ ಸೆಟ್ಟಿಂಗ್ಸ್ ಇದೆ, ಸೆಟ್ಟಿಂಗ್ಸಿಗೆ ಹೋಗಿ ಸಮ್ ಚೇಂಜಸ್ ಎಲ್ಲ ಮಾಡ್ಬೋದು ಇದರಲ್ಲಿ. ಅದಾದಮೇಲೆ ಆ್ಯಡ್ ಅಕೌಂಟ್ ಏನೋ ಒಂದು ಅಕೌಂಟ್ ಇದ್ರೆ ಆಡ್ ಮಾಡಿ ಲಾಗೌಟ್ ಇದೆ. ಸೊ ಇದು ಗೊತ್ತಾಯ್ತಲ್ಲ ಪ್ರೊಫೈಲ್ ಸೆಟ್ಟಿಂಗು. ನೆಕ್ಸ್ಟ್ ರೀಸೆಂಟ್ ಅಂದರೆ ಈ ಫೈಲ್ನ ರೀಸೆಂಟಾಗಿ ನೀವು ಏನೇನು ಮಾಡಿದ್ದೀರಾ ಅನ್ನೋದೆಲ್ಲ ಈ ರೀಸೆಂಟಲ್ಲಿ ಇರುತ್ತೆ. ಕಮ್ಯುನಿಟಿ ಅಂದರೆ ನಾನು ಅವಾಗಲೇ ಅಲ್ಲದೆ ಗ್ರೂಪ್ ವರ್ಕ್ ಮಾಡ್ತಿಲ್ಲ, ಯಾವುದೋ ಒಂದು ಟೆಂಪ್ಲೇಟ್ ತಗೊಳೋದಿರೋದೆಲ್ಲ ಇಲ್ಲಿ ಸಿಗುತ್ತೆ ನಿಮಗೆ. ಆಗ್ಬಿಡಿ. ನೆಕ್ಸ್ಟ್ ಇಲ್ಲಿ ನೋಡೋಣ, ಡ್ರಾಫ್ಟ್ ಅಂತ ಇದೆ. ಇಲ್ಲೇ ಮೇನ್ ಕಾನ್ಸೆಪ್ಟ್ ಡ್ರಾಫ್ಟ್, ಅದು ನೆಕ್ಸ್ಟ್ ಹೇಳ್ತೀನಿ. ಅದಕ್ಕಿಂತ ಕೆಳಗೆ ಆಲ್ ಪ್ರಾಜೆಕ್ಟ್ಸ್ ಅಂತ ಇದೆಯಲ್ಲ, ಇದು ಕ್ಲಿಕ್ ಮಾಡಿದ್ರೆ ನೀವು ಮಾಡಿ ಪ್ರಾಜೆಕ್ಟ್ಸಲ್ಲೇ ಇರುತ್ತೆ. ನಿಮ್ಮ ಟೀಮಾಗಿ ವರ್ಕ್ ಮಾಡಿ ನಿಮ್ಮ ಟೀಮ್ ಇರುತ್ತೆ. ಬಟ್ ಈ ಫ್ರೀ ಪ್ಲ್ಯಾನಲ್ಲಿ ಟೀಮ್ ಕೊಡಲ್ಲ, ಪೇಯ್ಡ್ ಪ್ಲ್ಯಾನಲ್ಲಿ ಮಾತ್ರ ಟೀಮ್ ಇರುತ್ತೆ. ನೆಕ್ಸ್ಟು ಇಲ್ಲಿ ನೀವು ಡಿಲೀಟ್ ಮಾಡಿದೆಲ್ಲ ಇಲ್ಲಿ ಸಿಗತ್ತೆ ನಿಮಗೆ. ಇವಾಗ ನಾವು ಒಂದು ಡೆಮೋ ಡಿಸೈನ್ ಮಾಡೋಣ. ಸೊ ಇಲ್ಲೆಲ್ಲ ನೋಡ್ಬೋದು ನೀವು, ಇಲ್ಲೆಲ್ಲ ಡಿಸೈನು, ಫಿಗ್ಮಾ ಜಾಮು, ಸ್ಲೈಡರು, ಈ ಥರ ತುಂಬ ಐಕಾನ್ಸ್ಗಳು ಕೊಟ್ಟಿದ್ದಾರೆ ಇಲ್ಲಿ, ಅದೆಲ್ಲ ಯೂಸ್ ಮಾಡ್ಕೊಬೋದು ನೀವು. ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ಇಲ್ಲಿ ಡ್ರಾಫ್ಟ್ ಕಾಣಿಸ್ತಿದೆ ಅಲ್ಲಿ. ಸೊ ಇಲ್ಲೊಂದು ಪ್ಲಸ್ ಐಕಾನ್ ಇದೆ, ಇದನ್ನ ಕ್ಲಿಕ್ ಮಾಡಿದ್ರೆ ಡಿಸೈನು, ಫಿಗ್ಮಾ ಜಾಮ್, ಸ್ಲೈಡರು, ಇಲ್ಲಿ ಯಾವ ಐಕಾನ್ ಇದೆ ಅದೆಲ್ಲ ಇಲ್ಲೂ ಬಂದಿದೆ. ನೀವು ಏನು ಮಾಡ್ತಿದ್ದೀರಾ ಅನ್ನೋ ಫಸ್ಟ್ ನಾನು ಇವಾಗ ಡಿಸೈನ್ ಮಾಡ್ತೀನಿ. ಸೊ ನಾನು ಡಿಸೈನಿಗೆ ಹೋಗ್ತೀನಿ, ಡಿಸೈನ್ ಕ್ಲಿಕ್ ಮಾಡಿದೆ. ನನ್ನ ಮುಂದೆ ಒಂದು ಯೂಸರ್ ಇಂಟರ್ಫೇಸ್ ಓಪನ್ ಆಗುತ್ತೆ, ನೋಡ್ಬೋದು. ಇದೇ ಫಿಗ್ಮಾದು ಯೂಸರ್ ಇಂಟರ್ಫೇಸ್.